ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅರ್ಧಂಬರ್ಧ ವಿಡಿಯೋ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಯಾಕೆಂದರೆ ನಾನು ಏನು ಹೇಳಿರ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗೋದು. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ಒಂದೊಂದು ದಿನ ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ, ಯಾಕೆಂದರೆ ತುಂಬ ಕೆಲಸ ಇದ್ದಿದ್ದ ದಿವಸ ನನಗೆ ಅದು ವಿಡಿಯೋ ಎಡಿಟ್ ಮಾಡೋಕ್ಕೆ ಸಮಯನೇ ಸಿಗೋದಿಲ್ಲ. ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರೋದಿಲ್ಲ. ನೀವು ಗಿಡಗಳನ್ನ ಬುಕ್ ಮಾಡ್ಕೊಂಡಿರೋರಿಗೆ ಟೆನ್ಷನ್ ಮಾಡ್ಕೋಬೇಡಿ. ನಾನು ಮಂಗಳವಾರ ಕೊರಿಯರ್ ಹಾಕೋದು, ಮಂಗಳವಾರ ಇಲ್ಲ ಸೋಮವಾರದಲ್ಲಿ ಕೊರಿಯರ್ ಹಾಕ್ತೀನಿ. ಇದು ರಜೆ ಯಾವಾಗಿರುತ್ತೆ ಅಂತ ನೋಡಿಕೊಂಡು ನಾವು ಕೊರಿಯರ್ ಹಾಕಬೇಕು. ಯಾಕೆ ಇದು ಗಿಡಗಳಾಗಿರೋ ಕಾರಣ ನಾವು ರಜೆಗಳನ್ನ ನೋಡ್ಕೊಂಡೇ ಕೊರಿಯರ್ ಕಳಿಸ್ಬೇಕು. ಹಾಗಾಗಿ ಲೇಟ್ ಆಗುತ್ತೆ. ನೋಡಿ, ಇವತ್ತು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಪಿಂಕು ಮತ್ತು ಅರಳದ ಮೇಲೆ ವೈಟ್ ಬರುತ್ತೆ, ಕಾಕಡ ಗಿಡ ಅಂತ ಹೇಳಿದ್ನಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಹೂವು ಬರ್ತಾ ಇದೆ. ನೋಡಿ, ಎಷ್ಟೊಂದು ಹೂವು ಸಿಕ್ಕಿದೆ. ಇದರಲ್ಲೂ ಅಷ್ಟೇ ಡೈಲಿ ಒಂದೊಂದು ಮೊಳ ಎರಡೆರಡು ಮೊಳ ಈ ಥರ ಎಲ್ಲ ಹೂ ಸಿಗುತ್ತೆ. ಪೂಜೆಗಂತೂ ಹೂ ಮಿಸ್ ಇಲ್ಲ ಅನ್ನೋಂಗೆ ಇಲ್ಲ, ಡೈಲಿ ಹೂ ಇದ್ದೇ ಇರುತ್ತೆ ನನ್ನ ಗಾರ್ಡನಲ್ಲಿ. ಇನ್ನು ನಿಮ್ಮ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ, ನೀವು ಯಾಕೆ ವಿಡಿಯೋನೇ ಹಾಕೋದಿಲ್ಲ ಅಂತಲೂ ಸಹ ಕಮೆಂಟ್ ಹಾಕಿದ್ದೀರಾ, ಮತ್ತು ವಾಟ್ಸಪ್ಪಲ್ಲೂ ಹಾಕಿದ್ದೀರಾ. ಯಾಕೆ ಅಂದರೆ ನನಗೆ ತುಂಬ ಕೆಲಸ ಇರೋ ಕಾರಣ ನಾನು ವಿಡಿಯೋ ಹಾಕಿರೋದಿಲ್ಲ. ನನ್ನ ಮೇಲೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ತೀರಲ್ಲ, ಅದೇ ನನಗೆ ಖುಷಿ. ಗಿಡಗಳನ್ನ ನೀವು ಎಷ್ಟು ಕೇರ್ ಮಾಡ್ತೀರಾ, ಮಕ್ಕಳು ರೀತಿ ಕೇರ್ ಮಾಡ್ತೀರಾ ಅಂತಲೂ ಸಹ ಹೇಳ್ತಿದ್ದೀರಾ. ಹೌದು, ನನಗೆ ಗಿಡ ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ನನ್ನ ಬೇಜಾರು ಕಳೆಯೋದೇ ಈ ಗಿಡಗಳಿಂದ. ಕನಕಾಂಬರ ಹೂವು ನೋಡಿ, 3 ದಿನ ಆಗಿದೆ ನಾನು ಹಾರ್ವೆಸ್ಟ್ ಮಾಡಿ. ಅಂದರೆ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದು. ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದಕ್ಕೆ ಒಂದು ದಿನ ಬಿಟ್ಟು ಮತ್ತೆ ಇನ್ನೊಂದು ದಿನ ಹಾರ್ವೆಸ್ಟಿಗೆ ರೆಡಿ ಆಗಿದ್ದಾವೆ. ಇನ್ನೂ ಸ್ವಲ್ಪ ಈ ಸೇವಂತಿಗೆ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಕೊಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಗೊಬ್ಬರ ಹಾಕೋ ವಿಡಿಯೋ ಮಿಸ್ ಆಗಿದೆ. ಇನ್ನು ನೋಡಿ, ಒಂದು ಸ್ಟ್ರಾಬೆರಿನೂ ಹಣ್ಣಾಗಿದೆ. ನೋಡಿ, ಈ ಥರ ಹಿಂಗೆ ಅದು ವಾಟರ್ ಬಾಟ್ಲಲ್ಲಿ ಹಾಕ್ಬಿಟ್ಟು ಈ ಥರ ಹಿಂಗೆ ನೇತಾಕಿದ್ರೆ ಅದು ಹಣ್ಣು ಬಿಟ್ಟಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದೆರಡನ್ನ ಈ ಥರ ನೇತಾಕಿದ್ದೀನಿ. ಗಾರ್ಡನ್ಗಳಲ್ಲಿ ಈ ಥರ ಸಣ್ಣ ಪುಟ್ಟ ಹಣ್ಣುಗಳೆಲ್ಲ ಸಿಕ್ಕಿದಾಗ ನೋಡೋಕ್ಕೂ ಖುಷಿ ಇರುತ್ತೆ, ತಿನ್ನೋಕ್ಕೂ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ದಾಸವಾಳ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ ನೋಡಿ, ಅದು ಎಷ್ಟೊಂದು ಚೆನ್ನಾಗಿ ಚಿಗುರೆಲ್ಲ ಬಂದು ಬೇರೂ ಸಹ ಬಂದಿದ್ದಾವೆ. ಅಂದರೆ ಒಂದೇ ಪಾಟಲ್ಲಿ ಒಂದು 4-5 ಕಟ್ಟಿಂಗ್ ಏನೋ ಇಟ್ಟಿದ್ದೆ, ಅದೆಲ್ಲನೂ ಚೆನ್ನಾಗಿ ಬಂದಿದೆ. ಇವಾಗ ಅದೆಲ್ಲ ತೆಗೆದು ಸಪ್ರೇಟಾಗಿ ಇಡೋಣ ಅಂದ್ಬಿಟ್ಟು ಇಡ್ತಿದ್ದೀನಿ. ಅಂದರೆ ಈ ಕವರಲ್ಲೇ ಇಡ್ತಾ ಇದ್ದೀನಿ. ಅಂದರೆ ಇದು ಡಬಲ್ ಪೇಟಲು, ಒಂಥರ ಕನಕಾಂಬರ ಕಲರ್ ಬಿಡುತ್ತೆ ಅಂತ ಹೇಳಿದ್ನಲ್ಲ, ಆ ಕಲರ್ ಇದು. ಅಂದರೆ ಡಬಲ್ ಪೇಟಲು ಸಸಿ ಏನೋ ಇದೆ, ಹಾಗಾಗಿ ನಾನು ಆ ಕವರ್ಗಳಿಗೆ ಇಡ್ತಾ ಇದ್ದೀನಿ. ಇದು ಗೊಬ್ಬರ ಕವರು, ಅಂದರೆ ಪಾಟಿಂಗ್ ಮಿಕ್ಸು ಇತ್ತಲ್ಲ ಅದು ಕವರು. ಅಂದರೆ ನಾನು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಬೇಕಾದ್ರೆ ಅದು ಪಾಟಿಂಗ್ ಮಿಕ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿರ್ತೀನಲ್ಲ, ಅದು ಕವರ್ ಇರುತ್ತಲ್ಲ, ಆ ಕವರಲ್ಲೂ ಗಿಡ ಇಡ್ಬೋದು. ಅದು ಚೆನ್ನಾಗಿದೆ ಗಟ್ಟಿಯಾಗಿ. ತುಂಬ ಜನ ಹೇಳ್ತೀರಾ ಕಟ್ಟಿಂಗಿಂದ ಬರೋದೇ ಇಲ್ಲ, ನಾವು ಎಷ್ಟೇ ಕಟ್ಟಿಂಗ್ ಇಟ್ರೂ ಬರಲ್ಲ ಅಂತೀರಾ. ನೋಡಿ, ಇವೆಲ್ಲ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. ಅಂದರೆ 10 ಕಟ್ಟಿಂಗ್ ಇಟ್ರು ಒಂದರಲ್ಲಿ ಒಂದು 5 ಆದರೂ ಬಂದೇ ಬರುತ್ತಾ, ಸಾಕಲ್ವಾ? ಅಷ್ಟು ಬಂದ್ರೂ ನಮ್ಗೆ ಎಷ್ಟೋ ಖುಷಿ ಅನಿಸುತ್ತೆ. ದಾಸವಾಳ ಸಸಿಗಳನ್ನೆಲ್ಲ ಇಟ್ಟಾದ್ಮೇಲೆ ಸ್ವಲ್ಪ ಸೇವಂತಿಗೆ ಸಸಿಗಳನ್ನೂ ಇಡಬೇಕು. ಇವತ್ತು ಇರೋಷ್ಟು ಸಸಿ ಇಟ್ಟರೆ ಅದು ಮುಗೀತು ಇವತ್ತಿಗೆ. ಅದು ಸೇವಂತಿಗೆ ಸಸಿ ಇಡೋದೆಲ್ಲನೂ ಮುಗಿಸ್ಬಿಟ್ಟು ಇನ್ನು ಬೇರೆ ಕೆಲಸ ಮಾಡಬೇಕು. ಗಾರ್ಡನಲ್ಲಿ ತುಂಬ ಕೆಲಸ ಪೆಂಡಿಂಗ್ಗಳಿದ್ದಾವೆ. ಈಗ ಅದು ಸೇವಂತಿಗೆ ಸಸಿ ಇಟ್ಟು ಮುಗಿಸಿದ್ಮೇಲೆ ಒಂದೊಂದೇ ಕೆಲಸ ಮಾಡಬೇಕು. ಮತ್ತು ಇನ್ನು ಕೆಲವು ಗಿಡಗಳಿಗೆಲ್ಲ ಗೊಬ್ಬರ ಕೊಡೋದಿದೆ, ಅದೆಲ್ಲನೂ ಮುಗಿಸ್ಕೋಬೇಕು ಕೆಲಸ ಎಲ್ಲನೂ. ಇನ್ನು ನೋಡಿ, ದಾಸವಾಳ ಗಿಡ ಎಲ್ಲ ಬೇರೆದು ಕವರ್ಗೆ ಇಟ್ಟಿದ್ದಾಯಿತು. ಇದರಲ್ಲಿ 5 ಸಸಿಗಳಿದೆ. ಒಂದರಲ್ಲಿ ಮೊಗ್ಗು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಹೂವಿನ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಅಂದರೆ ಕನಕಾಂಬರ ಕಲರು ಅಂತ ಹೇಳಿದ್ನಲ್ಲ, ಆ ಕಲರು ಡಬಲ್ ಪೇಟಲ್ಲಿ ಇದು ಚೆನ್ನಾಗಿದೆ ಹೂಗಳು. ಇನ್ನು ನೋಡಿ, ಇದು ಸೇವಂತಿಗೆ ಇವತ್ತು ಲಾಸ್ಟು ಇಡೋದು. ನೋಡಿ, ಅದರಲ್ಲೇ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಸಿ ಬಂದಿದೆ ಅಂತ. ನಾನು ನಿಮಗೆ ಕಳಿಸೋ ಸೇವಂತಿಗೆ ಗಿಡ ಪ್ರತಿಯೊಂದು ಗಿಡದಲ್ಲೂ ಈ ಥರ ಸಸಿ ಬರುತ್ತೆ. ಅದರಲ್ಲೂ ನೋಡಿ, ಅದು ಕೊಕೋಪೀಟಲ್ಲಿ ಹಾಕಿರೋದು, ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಸಸಿ ಬಂದಿದೆ. ಅಷ್ಟು ನಾನು ಸಸಿಗಳನ್ನ ತಗೊಬಂದು ಹಾಕಿ ನನಗೆ ಅದರಿಂದ ಹೆಚ್ಚು ಸಸಿಗಳನ್ನ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ವಿಡಿಯೋ ಹಾಕೋದು. ನೋಡಿ, ಇದು ಅಷ್ಟೇ, ನಾನು ತಂದಿರೋಂಥ ಕಲರ್ಗಳಲ್ಲಿ ನಾನು ಒಂದು 5 ಸಸಿನ ಎತ್ತಿಟ್ಕೊಂಡಿದ್ದೆ. ನೋಡಿ, ಅದರಲ್ಲಿ ಎಷ್ಟು ಚೆನ್ನಾಗಿ ಸಸಿ ಬರ್ತಾ ಇದೆ ನೋಡಿ. ಅಂದರೆ ಈ ಥರ ನರ್ಸರಿ ಪಾಟ್ ಇರುತ್ತಲ್ಲ ಚಿಕ್ಕದು, ಆ ಪಾಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಅದರಲ್ಲಿ ಎಷ್ಟೊಂದು ಚೆನ್ನಾಗಿ ಸಸಿಗಳೆಲ್ಲ ಬರ್ತಾ ಇದೆ. ಇವಾಗ ಹೊಸದಾಗಿ ತಗೊಬಂದಿದ್ದೀನಿ ಬೇರೆ ಕಲರ್ ಸೇವಂತಿಗೆ ಅಂತ ಹೇಳಿದ್ನಲ್ಲ, ಅವೆಲ್ಲ ಹಾಕಿ ಆಯಿತು. ಇವಾಗ ನೋಡಿ, ಈ ಕಡೆ ಜೋಡಿಸ್ಬಿಟ್ಟು ಅದಕ್ಕೆಲ್ಲ ನೀರೆಲ್ಲ ಹಾಕಿ ಲಾಸ್ಟಲ್ಲಿ ಅಂದರೆ ಈ ಕಡೆ ನಾನೊಂದು ಕವರೆಲ್ಲ ಹಾಸ್ಬಿಟ್ಟು ಅದ್ರ ಮೇಲೆ ಜೋಡಿಸಿದ್ದೀನಿ. ಯಾಕೆಂದರೆ ಸ್ವಲ್ಪ ಟೆರೆಸ್ ಎಲ್ಲ ಗಲೀಜಾಗುತ್ತೆ, ಜಾನಿ ಹೋಗಿ ಅದ್ರ ಮೇಲೆ ಮಲ್ಕೋತಾನೆ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಇನ್ನೂ ಒಂದು ನೋಡಿ, ಹಡ್ಲಕಾಯಿನೂ ಬಿಟ್ಟಿದೆ, ಚೆನ್ನಾಗಿದೆ ಇದು. ಅಂದರೆ ಅದು ಕಲ್ಲು ಕಟ್ಟಿ ಬಿಟ್ಟಿದ್ರೆ ಅದು ಉದ್ದ ಬರ್ತಿತ್ತೇನೋ, ಅದು ಸುತ್ತಾಕೊಂಡ್ಬಿಟ್ಟಿದೆ. ಇನ್ನು ನೋಡಿ, ಇದು ಸಪೋಟ ಹಣ್ಣು, ಅದರಲ್ಲೂ ಅಷ್ಟೇ ಸಣ್ಣ ಸಣ್ಣದ ಕಾಯಿಗಳೆಲ್ಲ ಸ್ಟಾರ್ಟ್ ಆಗಿದೆ. ನೋಡಿ, ತುಂಬಾ ಖುಷಿ ಆಯಿತು. ಈ ಥರ ನಮ್ಮ ಗಾರ್ಡನಲ್ಲಿ ಹಣ್ಣಿನ ಗಿಡಗಳೆಲ್ಲ ಹಣ್ಣು ಸ್ಟಾರ್ಟ್ ಆದಾಗ ನೋಡೋಕ್ಕೂ ಖುಷಿಯಾಗುತ್ತೆ ಅಲ್ವಾ? ನನಗಂತೂ ತುಂಬಾ ಖುಷಿ ಆಯಿತು.
ಮಾವಿನ ಗಿಡ ಮತ್ತು ಸೀಬೆ ಗಿಡ ಮತ್ತು ಅದು ಸಪೋಟ ಇದರಲ್ಲೆಲ್ಲ ಹಣ್ಣುಗಳು ಸ್ಟಾರ್ಟ್ ಆಗ್ತಾ ಇದ್ದೇವೆ. ಹಿಂಗೆ ಅದರಲ್ಲಿ ಬಿಟ್ಟಿರೋವಂಥ ಕಾಯೆಲ್ಲ ಇದ್ದು ಅಂದರೆ ನಮ್ಗೆ ಅದರಲ್ಲಿ ಹೆಚ್ಚು ಹಣ್ಣುಗಳೆಲ್ಲ ಸಿಕ್ಕಿದ್ರೆ ಸಾಕು ಅಂತ ನಾನು ಬೇಡ್ಕೊತೀನಿ. ನೋಡಿ ಇನ್ನು ಮಾವಿನ ಗಿಡದಲ್ಲೂ ಅಷ್ಟೇ ನೋಡಿ ಸಣ್ಣ ಸಣ್ಣದು ಪೀಚೆಲ್ಲ ಸ್ಟಾರ್ಟ್ ಆಗಿದೆ. ನೋಡೋಣ, ಇದೇ ಮೊದಲನೇ ಸರಿ ನಿಂತಿರೋದು ಕಾಯಿ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ದಾಳಿಂಬೆ ಅಂತೂ ಎಲೆಗೆ ಒಂದೊಂದು ಕಾಯಿ ಬಿಟ್ಟಿದೆ. ಅದನ್ನು ಒಂದು ಸೀರೆ ಎಲ್ಲ ಸುತ್ತಬಿಟ್ಟು ಕವರ್ ಮಾಡಿದ್ದೀವಿ, ಯಾಕೆಂದರೆ ಮಂಗನ ಕಣ್ಣಿಗೆ ಬೀಳಬಾರ್ದು ಅಂದ್ಬಿಟ್ಟು ಕವರ್ ಮಾಡಿದ್ವಿ. ಗಾರ್ಡನ್ನಲ್ಲಿ ಒಂದು 4 ವೆರೈಟಿ ಹಣ್ಣಿನ ಗಿಡಗಳಿದ್ದಾವೆ. ಇನ್ನೂ ನೋಡಿ ಇದು ದಾಸವಾಳ ಗಿಡಕ್ಕಂತೂ ಸ್ವಲ್ಪ ಹುಳಗಳೆಲ್ಲ ಹತ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಅದಕ್ಕೂ ಔಷಧಿ ಎಲ್ಲನೂ ಸ್ಪ್ರೇ ಮಾಡಬೇಕು. ಅಂದರೆ ನಾನು ಇದನ್ನು ವಿಡಿಯೋ ಹಾಕಿದ್ದೀನಿ, ಯಾವುದು ಔಷಧಿ ಸ್ಪ್ರೇ ಮಾಡ್ತೀನಿ ಅಂತಲೂ ಹಾಕಿದ್ದೀನಿ. ನೋಡಿಲ್ಲ ಅನ್ನೋರು ಆ ವಿಡಿಯೋಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಈ ಔಷಧಿ ಹೊಡೆಯೋ ಟೈಮ್ ಎಷ್ಟಾಗಿದೆ ಅಂದ್ಕೊಂಡ್ರಾ? ಸಂಜೆ 6:30 ಆಗಿದೆ. ಯಾಕೆಂದರೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಗಾರ್ಡನ್ ಕೆಲಸ ಎಲ್ಲ ಮುಗಿಸಿ ಅದು ಗಿಡಗಳಿಗೆ ನೀರು ಹಾಕಿ ಔಷಧಿ ಎಲ್ಲ ಹೊಡೆಯೋಷ್ಟರೊಳಗೇ ಲೇಟ್ ಆಗೋಯ್ತು. ನನ್ನ ಗಾರ್ಡನ್ನಲ್ಲಿ ಇನ್ನೂ ಸೇವಂತಿಗೆ ಹೂಗಳು ಬಿಡ್ತಾನೆ ಇದೆ. ತುಂಬ ಜನ ಕೇಳ್ತಿದ್ದೀರಾ ವರ್ಷ ಇಡೀ ಹೂ ಬಿಡುತ್ತೆ ಅಂತ. ಹೌದು, ಖಂಡಿತ ವರ್ಷ ಇಡೀ ಹೂ ಬಿಡುತ್ತೆ. ನಾನು ನಿಮಗೆ ಕಳಿಸೋ ಸೇವಂತಿಗೆ ಗಿಡದಲ್ಲಿ ಹೆಚ್ಚು ಸಸಿಗಳು ಬರುತ್ತೆ. ನೋಡಿ ಈ ಥರ ನಾನು ಅದಕ್ಕೆ ಅಂತಲೇ ನನ್ನ ಗಾರ್ಡನ್ನಲ್ಲಿರುವಂಥ ಸೇವಂತಿಗೆ ಗಿಡಗಳೆಲ್ಲ ತೋರಿಸ್ತಿದ್ದೀನಿ. ನೋಡಿ ಈ ಥರ ಸಸಿಗಳು ಬರುತ್ತೆ. ನೀವು ಇವಾಗ ತಗೊಳ್ತಿದ್ದೀರಲ್ಲ ನನ್ನ ಹತ್ರ ಸೇವಂತಿಗೆ ಗಿಡಗಳು, ಆ ಸೇವಂತಿಗೆ ಗಿಡದಲ್ಲಿ ಈ ಥರ ಸಸಿಗಳು ಬರುತ್ತೆ. ನೀವು ಹೆಚ್ಚು ಸಸಿಗಳನ್ನೂ ಸಹ ಮಾಡ್ಕೋಬಹುದು. ತುಂಬ ಜನ ಹೇಳ್ತಿದ್ದೀರಾ, ಅಕ್ಕ ನಾನು ಬೇರೆ ಕಡೆಯಿಂದ ಎಲ್ಲ ಗಿಡಗಳನ್ನ ತಗೊಬಂದು ಹಾಕಿದ್ದೀನಿ ಸೇವಂತಿಗೆ ಗಿಡ, ಅದು ಹೂ ಬಿಡುತ್ತೆ ಮತ್ತು ಅದರಿಂದ ಏನು ಪ್ರಯೋಜನ ಇಲ್ಲ, ಸಸಿ ಬರೋದಿಲ್ಲ, ಏನೂ ಇಲ್ಲ ಅಂತೀರಾ. ನಾನು ನಿಮಗೆ ಕಳಿಸ್ತಾ ಇರೋ ಸೇವಂತಿಗೆ ಗಿಡ ಆ ಥರ ಸಮಸ್ಯೆ ಎಲ್ಲ ಬರೋದಿಲ್ಲ. ಯಾಕೆಂದರೆ ಈ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಬ್ರ್ಯಾಂಚ್ ಬರುತ್ತೆ. ನೀವು ಒಂದು ಸಸಿಯಿಂದ ನೀವು ಸಾವಿರಾರು ಸಸಿಗಳನ್ನು ಸಹ ನೀವು ಮಾಡ್ಕೋಬೋದು. ಯಾಕೆಂದರೆ ಇವಾಗ ನನ್ನ ಹತ್ರ ಗಿಡ ತಗೊಂಡಿರೋರಿಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಪಕ್ಕದಲ್ಲಿ ಎಷ್ಟು ಸಸಿಗಳು ಬಂದಿರುತ್ತೆ ಅಂತ ನೋಡಿರ್ತಾರೆ, ಗೊತ್ತೂ ಇರುತ್ತೆ. ಹೊಸಬ್ರು ತಗೊಳ್ಳೋರಿಗೆ ಯಾವುದೇ ರೀತಿ ಡೌಟ್ ಬೇಡ, ಆರಾಮಾಗಿ ನೀವು ತಗೋಬೋದು. ಒಂದು ಸರಿ ತಗೊಂಡವ್ರೆ 5 ಸತಿ ಗಿಡಗಳನ್ನ ತಗೊತಾ ಇದ್ದಾರೆ ನನ್ನ ಹತ್ರ. ಅದರಲ್ಲೂ 20 ಸಸಿ 30 ಸಸಿ ಈ ಥರ ತಗೊಳ್ತಾರೆ ಒಂದೇ ಸತಿ. ತುಂಬಾ ಖುಷಿ ಆಗುತ್ತೆ ನನಗೂ. ತಗೊಳ್ಳಿ ಗಿಡನ ಚೆನ್ನಾಗಿ ಬೆಳೆಸಿ ಅಂತಲೇ ಹೇಳ್ತೀನಿ. ತಗೊಳ್ತಾ ಇರೋಂತಹ ಸೇವಂತಿಗೆ ಗಿಡಗಳು ನೋಡಿ ಈ ಥರ ಬರುತ್ತೆ. ಸೇಮ್ ನನ್ನ ಗಾರ್ಡನಲ್ಲಿ ಯಾವ ರೀತಿ ಗಿಡಗಳಿದೆಯೋ ಅದೇ ರೀತಿಯೇ ಬರುತ್ತೆ ಆ ಗಿಡಗಳು. ನೀವು ಯಾವುದೇ ರೀತಿ ಭಯ ಪಡೋ ಅಂಥದ್ದು ಏನೂ ಇಲ್ಲ. ಬ್ರ್ಯಾಂಚ್ ಬರೋಲ್ಲ ಅದರಲ್ಲಿ ಆ ಥರ ಅಂತ ಏನೂ ಇಲ್ಲ. ಇವೆಲ್ಲನೂ ನಾನು ಒಂದೇ ಒಂದು ಸಸಿ ಇಟ್ಬಿಟ್ಟು ಇಷ್ಟೆಲ್ಲ ಸಸಿಗಳನ್ನ ಮಾಡ್ಕೊಂಡಿರೋದು. ಅಂದರೆ ಅದು ನಾವು ಒಂದು ಸಸಿ ಇಡ್ತು ಅಂದರೆ ಪಕ್ಕದಲ್ಲೇ ಅಷ್ಟೊಂದು ಸಸಿಗಳೆಲ್ಲ ಬರುತ್ತೆ. ನೋಡಿ ಪಾಟು ಫುಲ್ ತುಂಬೋಗಿದೆ, ಅಷ್ಟೊಂದು ಸಸಿಗಳಿದೆ ಅದರಲ್ಲಿ. ಚಪ್ಪರದವರೆಕಾಯಿ ಅದರಲ್ಲೇ ಎಲ್ಲ ಒಣಗಿ ಬೀಜ ಆಗೋಗಿದೆ ನೋಡಿ. ನಾನು ಅದನ್ನ ನೋಡೋಕ್ಕೂ ಟೈಮೇ ಇಲ್ಲ, ಸಂಜೆ ಆಗೋಗಿತ್ತು. ಅದು ನೀರು ಹಾಕಬೇಕಾದ್ರೆ ನೋಡಿದ್ದು ಅಷ್ಟೇ. ಆಮೇಲೆ ಅದೆಲ್ಲ ಒಣಗೋಗಿದೆಯಲ್ಲ ಅಂದ್ಬಿಟ್ಟು ಅದು ಬೀಜ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ನೋಡಿ ಎಷ್ಟೊಂದು ಬೀಜಗಳೆಲ್ಲ ಅದರಲ್ಲೇ ಒಣಗೋಗಿದೆ. ಇನ್ನೂ ಸ್ವಲ್ಪ ತರಕಾರಿ ಸಸಿ ಎಲ್ಲನೂ ಇಡಬೇಕು. ನೋಡೋಣ ಮತ್ತೆ ಏನು ಮಾಡುತ್ತೋ ಇಲ್ಲಿ ಅಂತ ನೋಡಬೇಕು. ಇನ್ನೊಂದು ಸರಿ ಸಸಿ ಇಟ್ಬಿಟ್ಟು ಚೆಕ್ ಮಾಡಬೇಕಷ್ಟೆ, ಅದೇನೋ ಬರೋಕ್ಕೆ ಬಿಡುತ್ತೋ ಇಲ್ವೋ ಅಂತ ನೋಡೋಣ. ಇನ್ನು ನೋಡಿ ಇದು ಚಪ್ಪರದವರೆಕಾಯಿ ಅಂತೂ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಅಂದರೆ ಜಾಸ್ತಿ ಏನು ಹಾಕಿರಲಿಲ್ಲ, ನಾನು ಸ್ವಲ್ಪ ಹಾಕಿದ್ದೆ. ಹಾಗಾಗಿ ಆ ಚಿಕ್ಕ ಗಿಡದಲ್ಲೇ ಸುಮಾರು ಕಾಯಿಗಳನ್ನು ಸಹ ಬಿಟ್ಟಿದೆ. ಗಾರ್ಡನ್ನಲ್ಲಿ ನೀರು ಹಾಕೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೀರು ಹಾಕಿ ಮತ್ತು ಅದಕ್ಕೆ ಔಷಧಿ ಎಲ್ಲ ಹೊಡೆಯೋಷ್ಟರೊಳಗೆ ನೋಡಿ 6:45 ಆಗೋಯಿತು. ನಾನು ಮನೆಗೆ ಹೋಗೋಷ್ಟರೊಳಗೆ ಬೀದಿ ಲೈಟೆಲ್ಲ ಹತ್ತಿರುತ್ತೆ. 6:45 7 ಗಂಟೆ ಆಗೋಗಿರುತ್ತೆ. ದಾಸವಾಳ ಗುಲಾಬಿ ಯಾವ್ಯಾವ ಕಲರ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ದಾಸವಾಳನ ನಾನು ಕಟಿಂಗಿಂದನೇ ಬೆಳೆಸಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಅದು 3 ಗಿಡ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೋಬಹುದು. ಇನ್ನು ಇದು ಅಷ್ಟೇ ಎಲ್ಲೋ ಮತ್ತು ಇದು ಒಂಥರ ರೇರ್ ಕಲರು, ತುಂಬ ಚೆನ್ನಾಗಿದೆ ದಾಸವಾಳಗಳು. ಅಂದರೆ ನಾನು ಹೂ ಬಿಟ್ಟಂಗೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಕೆಲವೊಂದೊಂದು ಹೂ ಬಿಟ್ಟಿರೋದಿಲ್ಲ, ಅಂಥದನ್ನು ಯಾವ ಕಲರು ಅಂತ ನನಗೂ ಹೇಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹೂ ಬಿಟ್ಟಿರೋಂತಹ ಗಿಡಗಳನ್ನ ಮಾತ್ರ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬ ದೊಡ್ಡದಾಗೆಲ್ಲ ಹೂ ಬಿಡುತ್ತೆ. ಇನ್ನು ಇದು ಗುಲಾಬಿ, ಈ ಒಂದೇ ಕಲರಲ್ಲಿ 2 ಸಸಿ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೋಬಹುದು. ಇನ್ನು ಇವಾಗ ರನ್ನಿಂಗ್ ಇರೋದು ಸೇವಂತಿಗೆ ಗಿಡ, ಇಷ್ಟು ಕಲರ್ ಇದೆ. ಇನ್ನು ಸೇವಂತಿಗೆ ಗಿಡಗಳನ್ನ ಬುಕ್ ಮಾಡ್ಕೊಳ್ಳೋರು ದಯವಿಟ್ಟು ನಿಮ್ಗೆ ಯಾವ ಗಿಡ ಬೇಕು ಅಂತ ಅದನ್ನು ಫೋಟೋ ಕಳಿಸಿ, ಮತ್ತು ಒಂದು ಕಲರಲ್ಲಿ ಎಷ್ಟು ಸಸಿ ಬೇಕು ಅಂತ ದಯವಿಟ್ಟು ತಿಳಿಸಿ. ಯಾಕೆಂದರೆ ಬರೀ ಸೇವಂತಿಗೆ ಗಿಡ ಬೇಕು ಅಂತ ಕಳಿಸಿರ್ತೀರ, ಅದರಲ್ಲಿ ಎಷ್ಟು ಸಸಿ ಬೇಕು ಅಂತ ಹೇಳೋದೇ ಇಲ್ಲ. ನನಗೂ ತುಂಬ ಕೆಲಸ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಈ
ವೈಟಲ್ಲಂತೂ ವೆರೈಟಿ ಇದೆ. ಇದೇ ಒಂಥರ ವೈಟು ಮತ್ತು ಇನ್ನೊಂಥರ ವೈಟು, ಇನ್ನೊಂಥರ ಗರಿ ಇರೋ ವೈಟು. ಅಪ್ಪ, ಸೇವಂತಿಗೆ ಗಿಡದಲ್ಲಿ ಇಷ್ಟೊಂದು ಕಲರ್ ಇದೆಯಾ ಅಂತ ನನಗೆ ಶಾಕ್ ಆಗುತ್ತೆ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದು ಕಲರೆಲ್ಲ ಇದೆ ಅಂತ. ನಾನು ಅಲ್ಲಿ ಒಬ್ಬರು ತೋಟದಲ್ಲಿ ಹಾಕಿದ್ರು ಅಂತ ಹೇಳಿದ್ನಲ್ಲ, ಅದನ್ನ ನೋಡಿದ್ಮೇಲೆ ನನಗೆ ಗೊತ್ತಾಗಿತ್ತು ಇಷ್ಟೆಲ್ಲ ಕಲರ್ ಸಿಗುತ್ತಾ ಸೇವಂತಿಗೆ ಗಿಡದಲ್ಲಿ ಅಂತ. ಹಾಗಾಗಿ ಇವಾಗ ಸದ್ಯಕ್ಕೆ ರನ್ನಿಂಗ್ ಇರೋಷ್ಟು ಕಲರ್ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಕಲರ್ಸ್ನ ತಂದಿದ್ದೀನಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೇವಂತಿಗೆ ಕಲರಲ್ಲಿ ಒಂದು 60-70 ಕಲರ್ ಇದೆಯೇನೋ, ಅಷ್ಟು ಕಲರ್ ಇದೆ. ಅಷ್ಟು ಕಲರಲ್ಲೂ ಪಕ್ಕದಲ್ಲಿ ಸಸಿ ಬರುತ್ತೆ, ಚಿಂತೆನೇ ಬೇಡ. ಅದರಲ್ಲೂ ನಾನು ಕಳಿಸೋಂಥ ಸಸಿಗಳು ನೀವು ಭಯನೇ ಪಡೋವಂಥದ್ದೇನೂ ಇಲ್ಲ. ಪ್ರತಿಯೊಂದು ಗಿಡದಲ್ಲೂ ಪಕ್ಕದಲ್ಲಿ ಸಸಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.